ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಬದಲಾವಣೆಗಳು ಮನುಷ್ಯನ ಜೀವನದಲ್ಲಿ ಅತ್ಯಂತ ಅವಶ್ಯಕ. ನೋಡಿ, ಮಾರ್ಚ್ 1ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾನೆ. ಗುರುಬಲ ಅನ್ನುವಂಥದ್ದು ಇಲ್ಲ ಮೀನರಾಶಿಯವರಿಗೆ, ಆದರೆ ಶುಕ್ರ ಬಲ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದರೆ ಉಚ್ಚ ಸ್ಥಾನದ ಶುಕ್ರ ನಿಮಗೆ ಅಷ್ಟಮ ಸ್ಥಾನಾಧಿಪತಿ ಹಾಗೂ ತೃತೀಯ ಸ್ಥಾನಾಧಿಪತಿ, ಧೈರ್ಯವನ್ನು ಕೊಡುವಂತಹ ಗ್ರಹ, ಅದೃಷ್ಟವನ್ನು ಕೊಡುವಂಥ ಗ್ರಹ ಯಾರಂದ್ರೆ ಶುಕ್ರ. ಈ ತಿಂಗಳು ಶುಕ್ರನಿಂದ ನಿಮಗೆ ಅದೃಷ್ಟ. ಮತ್ತೆ ಸೂರ್ಯ ಇಷ್ಟು ದಿನ 12ನೇ ಮನೆಯಲ್ಲಿದ್ದರು. ಮಾರ್ಚ್ 14ನೇ ತಾರೀಕು ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶವಾಗ್ತಾರೆ. ಹಾಗಾಗಿ ಸ್ವಲ್ಪ ಶತ್ರುಗಳು ಕಡಿಮೆ ಆಗ್ತಾರೆ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಸಾಲವನ್ನು ಕಡಿಮೆ ಮಾಡ್ಕೋತೀರಾ. ಇದೊಂದು ಸ್ವಲ್ಪ ಪಾಸಿಟಿವ್ ಆಗುತ್ತೆ. ಇದು ಬಿಟ್ಟರೆ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾರೆ, ಜನ್ಮ ಶನಿ ಪ್ರಭಾವ ನಡೀತಾ ಇದೆ. ಪ್ರತಿ ತಿಂಗಳು ನಾನು ಹೇಳ್ತೀನಿ, ಈ ತಿಂಗಳು ಹೇಳ್ತೀನಿ, ಸ್ವಲ್ಪ ಶನಿ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಹುಷಾರಾಗಿರಿ. ಆದಷ್ಟು ಶಿವನ ಆರಾಧನೆ, ಶನೇಶ್ವರನ ದರ್ಶನ ಪ್ರತಿ ಶನಿವಾರ ಮಾಡುವಂಥದ್ದು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಅದು ತುಂಬಾನೇ ಇಂಪಾರ್ಟೆಂಟ್ ಮೀನರಾಶಿಯವರಿಗೆ. ಪ್ರತಿ ತಿಂಗಳು ನಾನು ಇದನ್ನು ಹೇಳ್ತಾ ಇರ್ತೀನಿ. ಇದನ್ನು ಎಚ್ಚರಿಕೆ ಗಂಟೆ ಅಂತಾನೆ ತಗೊಳ್ಬೇಕು ನೀವು. ಆದರೆ ಮೀನರಾಶಿಯವರಿಗೆ ಗುರುಬಲ ಇಲ್ಲ ಅನ್ನುವಂಥದ್ದು ಒಂದು ಮೇಜರ್ ನೆಗೆಟಿವ್. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿನೂ ಗುರುನೇ, ದಶಮ ಸ್ಥಾನಾಧಿಪತಿನೂ ಗುರುನೇ. ಈ ತಿಂಗಳಲ್ಲಿ ಉದ್ಯೋಗಕ್ಕೆ ಸ್ವಲ್ಪ ತೊಂದರೆಗಳಾಗುತ್ತೆ. ಉದ್ಯೋಗದ ಸಮಸ್ಯೆಗಳು ಬರುವಂಥದ್ದು, ಉದ್ಯೋಗದಲ್ಲಿ ಲೇ ಆಫ್ ಆಗುವಂಥದ್ದು ಅಥವಾ ಫೈರ್ ಆಗುವಂಥದ್ದು, ಹೀಗೆ ಉದ್ಯೋಗದಲ್ಲಿ ತಾಪತ್ರಯಗಳು, ತೊಂದರೆಗಳು, ಸ್ವಲ್ಪ ಮನಸ್ಸಿಗೆ ಬೇಸರ ಆಗೋದು, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗದೆ ಹೋಗೋದು, ಇವೆಲ್ಲ ನಿಮ್ಗೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಮೀನರಾಶಿಯವರಿಗೆ. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು, ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು, ಏನಾದರೂ ಉದ್ಯೋಗದ ಸಮಸ್ಯೆಗಳು ಇದೆಯಾ ಜನ್ಮ ಜಾತಕದಲ್ಲಿ, ಕರ್ಮಕಾರಕ ಶನಿ ಎಲ್ಲಿದ್ದಾರೆ, ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂಥ ಲಗ್ನದಿಂದ 10th ಹೌಸ್ ಲಾರ್ಡ್ ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಏನಾದರೂ ಪರಿಹಾರಗಳಿದ್ರೆ ಮಾಡಿಕೊಡಿ. ಉದ್ಯೋಗ ಹೋದ್ಮೇಲೆ ಅದನ್ನ ಚಿಂತೆ ಮಾಡೋದು, ದುಃಖ ಮಾಡೋದು ಪಡಬೇಡಿ. ಯಾಕಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಎನಿವೇ, ನಿಮಗೆ ಗುರುಬಲ ಇಲ್ಲ ಅನ್ನುವಂಥದ್ದು ಎಷ್ಟು ಸತ್ಯನೋ, ಶುಕ್ರ ಬಲ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಸಾಧ್ಯವಾದಷ್ಟು ಗುರುಗಳ ಸ್ಮರಣೆ ಮಾಡುವಂಥದ್ದು ಮತ್ತೆ ಗುರು ಸ್ತೋತ್ರಗಳನ್ನು ಕೇಳುವಂಥದ್ದನ್ನ ನೀವು ಅಭ್ಯಾಸ ಮಾಡಿಕೊಳ್ಳೇಬೇಕು ಮೀನರಾಶಿಯವರು. ಇನ್ನು ಶುಕ್ರ ನಿಮಗೆ ಧೈರ್ಯವನ್ನು ಕೊಟ್ಟು ಅದೃಷ್ಟವನ್ನು ಕೊಡ್ತಾರೆ, ಅದರಲ್ಲಿ ಯಾವ ಮಾತು ಇಲ್ಲ. ಇನ್ನು ವಿಶೇಷವಾಗಿ ನಿಮಗೆ ಸೂರ್ಯ ಋಣವನ್ನು ಅಂದರೆ ಸಾಲಬಾಧೆಯನ್ನು ಕಡಿಮೆ ಮಾಡ್ತಾನೆ, ರೋಗಗಳನ್ನು ಯಾವುದೂ ಕೊಡಲ್ಲ ಈ ತಿಂಗಳು, ಮತ್ತೆ ಶತ್ರುಗಳನ್ನು ದೂರ ಮಾಡ್ತಾರೆ. ಈ ತಿಂಗಳು ನೀವು ನೂತನ ವಸ್ತ್ರಗಳನ್ನು ಖರೀದಿ ಮಾಡ್ತೀರಾ, ಹೊಸ ಬಟ್ಟೆಗಳಿಗೆ ಖರ್ಚು ಮಾಡ್ತೀರಾ ದುಡ್ಡನ್ನು, ಮನೆಗೆ ಹೊಸ ಹೊಸ ವಸ್ತುಗಳನ್ನು ತಗೊಂಡ್ಬರ್ತೀರಾ. ಮನೆಯನ್ನು ಚೇಂಜ್ ಮಾಡುವಂತಂದ್ರೆ ಸ್ಥಾನ ಪಲ್ಲಟ, ಬೇರೆ ಲೀಸ್ ಮನೆಗೆ ಹೋಗೋದು, ಸ್ವಂತ ಮನೆಗೆ ಹೋಗೋದು ಅಥವಾ ಬಾಡಿಗೆ ಮನೆಗೆ ಹೋಗೋದು, ಮನೆ ಸ್ಥಾನ ಪಲ್ಲಟ. ಸ್ಥಾನ ಪಲ್ಲಟ ಅಂದರೆ ಕೇವಲ ಮನೆ ಮಾತ್ರ ಅಲ್ಲ, ಯಾವುದಾದ್ರೂ ಆಗ್ಬೋದು. ಉದ್ಯೋಗ ಸ್ಥಾನ ಪಲ್ಲಟ ಆಗ್ಬೋದು, ಅಥವಾ ಏನಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೋದು, ವಿದೇಶಿ ಪ್ರಯಾಣ ಮಾಡ್ಬೋದು, ವಿದೇಶದಲ್ಲಿ ಉದ್ಯೋಗ ಸಿಗ್ಬೋದು, ವಿದೇಶದಲ್ಲಿ ನೀವು ವ್ಯಾಪಾರ ಮಾಡ್ಬೋದು. ಈ ಥರದ್ದು ಏನಾದರೂ ಅನುಕೂಲಗಳು ನಿಮಗೆ ಪ್ರಾಪ್ತಿ ಆಗುತ್ತೆ. ಒಟ್ಟು ಯಾವುದನ್ನ ಸ್ಥಾನ ಪಲ್ಲಟ ಅನ್ನುವಂಥದ್ದು ಮೀನರಾಶಿಯವರಿಗೆ ಕಾಣ್ತಾ ಇದೆ. ಅದಲ್ಲದೆ ಈ 12th ಹೌಸಲ್ಲಿ ರಾಹು ಇರತಕ್ಕಂಥದ್ದು ನಿಮಗೆ ಪ್ಲಸ್ ಪಾಯಿಂಟ್, ಆ್ಯಂಡ್ 6th ಹೌಸಲ್ಲಿ ಕೇತು ಇರೋದು ಪ್ಲಸ್ ಪಾಯಿಂಟ್. ಯಾಕಂದರೆ ಮೀನರಾಶಿಯವರಿಗೆ ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ರೆ ಶುಭ ಫಲ. ಮೀನರಾಶಿಯವರಿಗೆ ಅಲ್ಲ, ಯಾವ ರಾಶಿಯವ್ರಿಗಾದ್ರೂ ಅಷ್ಟೇ. ಈಗ ಪಾಪಸ್ಥಾನನೇ 12ನೇ ಮನೆ, ಅದು ಶುಭ ಫಲ. ಇನ್ನು 6ನೇ ಮನೆಯೂ ಪಾಪಸ್ಥಾನನೇ, ಅದು ಶುಭ ಫಲನೇ, ಏನು ತೊಂದರೆ ಇಲ್ಲ. ಹಾಗಾಗಿ ರಾಹು ಕೇತುಗಳಿಂದ ಸಮಸ್ಯೆ ಇಲ್ಲ, ಶುಕ್ರ ರವಿಗಳಿಂದ ಸಮಸ್ಯೆ ಇಲ್ಲ, ಗುರು ಶನಿಯಿಂದ ಸಮಸ್ಯೆ. ಸಾಧಾರಣ ನಾವೇನು ಮಾಡ್ತೀವಿ, ಜಾತಕ ತಗೊಂಡೋಗಿ ಜ್ಯೋತಿಷರ ಹತ್ರ, ಸ್ವಾಮಿ ನಮಗೆ ಶನಿ ಬಲ ಹೇಗಿದೆ, ಗುರು ಬಲ ಹೇಗಿದೆ ಅಂತ ಕೇಳ್ತೀವಿ. ಎರಡೂ ಇಲ್ಲ ಮೀನರಾಶಿಯವರಿಗೆ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಹಾಗಾಗಿ ಗುರು ಬಲಕ್ಕೋಸ್ಕರ ಗುರುಸ್ತೋತ್ರ, ಶನಿ ಬಲಕ್ಕೋಸ್ಕರ ಶಿವಾರಾಧನೆ ಮತ್ತು ಶನೇಶ್ವರ ಆರಾಧನೆ ಮಾಡೋದಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ, ಅದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ಹೇಗಿದೆ ಈ ತಿಂಗಳು ನಿಮಗೆ ವಾಹನಕ್ಕೆ ಸಂಬಂಧಪಟ್ಟಂತ ಅನುಕೂಲ ಆಗುವಂಥದ್ದು, ಬುದ್ಧಿಗೆ ತಕ್ಕಂಥ ಕಾರ್ಯ ಸಾಧನೆ ಮಾಡುತ್ತೀರಾ, ಹೊಸ ವ್ಯಾಪಾರ ಯಾವುದಾದ್ರೂ ಶುರು ಮಾಡ್ತೀರಾ, ಹೊಸ ವ್ಯಾಪಾರ ನಿಮಗೆ ಸಕ್ಸಸ್ ಆಗುತ್ತೆ. ಗೌರವ, ಸಂಪಾದನೆ, ದುಡಿಮೆ ಸ್ವಲ್ಪ ಹೆಚ್ಚಾಗುತ್ತೆ. ಅಧಿಕಾರದಲ್ಲಿ ಪ್ರಗತಿ, ಎಲ್ಲ ವಿಷಯದಲ್ಲೂ ನೀವು ಸ್ವತಂತ್ರರಾಗಿರ್ತೀರ. ಯಾರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ನಿಮ್ಮನ್ನ ಕಂಟ್ರೋಲ್ ಮಾಡೋದು ಮಾಡಲ್ಲ, ನೀವು ಸ್ವತಂತ್ರವಾಗಿರ್ತೀರಾ. ನೂತನ ಕಾರ್ಯಾರಂಭ, ವಿದ್ಯಾಕ್ಷೇತ್ರದಲ್ಲಂತೂ ಉತ್ತಮವಾದ ಲಾಭ ಪ್ರಾಪ್ತಿ ಆಗುತ್ತೆ. ಶುಭ ಕಾರ್ಯ ಕಲಾಪಗಳು ಹೆಚ್ಚಾಗುತ್ತೆ. ಮತ್ತೆ ಮಕ್ಕಳಿಗೆ ಒಂದು ಒಳ್ಳೆ ಸಂತೋಷವಾದಂಥ ಜೀವನ ಪ್ರಾಪ್ತಿ ಆಗುತ್ತೆ. ಜೊತೆಗೆ ಅಲದಾಟಗಳು, ಸಿಕ್ಕಾಪಟ್ಟೆ ಓಡಾಟ ನಿಮಗೆ ಮಾರ್ಚ್ ತಿಂಗಳಲ್ಲಿ. ಎಲ್ಲೆಲ್ಲೋ ಓಡಾಡೋದು, ಸಿಕ್ಕಾಪಟ್ಟೆ
ಆ ಓಡಾಟಕ್ಕೆ ದುಡ್ಡು ಖರ್ಚು, ಸುಮ್ಮನೆ ಗಾಳಿ ಪೆಟ್ರೋಲ್ ಇದೆ ಅಂತ ಸುತ್ತೋದು, ಈ ಥರದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಆದಷ್ಟು ಸ್ವಲ್ಪ ಸುತ್ತಾಟನ ಕಡಿಮೆ ಮಾಡಿ. ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸ್ವಲ್ಪ ಸಂತೋಷ. ಮತ್ತೆ ನಿಷ್ಠೂರ ಮಾಡುವಂಥವ್ರು ಸುಮಾರು ಜನ ಇರ್ತೀರಾ, ಯಾರನ್ನು ಕೇರ್ ಮಾಡಬೇಡಿ, ಯಾವುದೇ ಒಂದು ವಿಚಾರನ ತಲೆಗೆ ಹಾಕೊಳ್ಳೋಗ್ಬೇಡಿ. ವಿದ್ಯಾ ವಿಷಯದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಪರೀಕ್ಷಾರ್ಥಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಫಲ. ಅದು ನೀವು ಸ್ಟಾರ್ಟಿಂಗ್ ಪ್ರಾರಂಭಿಕ ವಿದ್ಯೆ ಇರ್ಬೋದು, ಉನ್ನತ ವಿದ್ಯೆ ಇರ್ಬೋದು, ಯಾವುದೇ ವಿದ್ಯೆ ಇರೋ ತೊಂದರೆ ಇಲ್ಲ. ಅಂಡ್ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಪ್ರಯತ್ನ ಇದ್ರೆ ಖಂಡಿತ ಪಡಿ, ನಿಮಗೆ ಸಕ್ಸಸ್ ಆಗುತ್ತೆ. ಅಧಿಕಾರದಲ್ಲಿ ಪ್ರಗತಿ ಇರುತ್ತೆ. ಮತ್ತೆ ವಾದ ವಿವಾದ ನಿಮಗೆ ಉಪಯೋಗ ಇಲ್ಲ. ಯಾರ ಹತ್ರನೂ ಕೂಡ ವಾದ ವಿವಾದ ಮಾಡಬೇಡಿ, ಮಾತಿನ ಚಕಮಕಿ ಮಾಡಬೇಡಿ. ನೀವಾಯ್ತು, ನಿಮ್ಮ ಕೆಲಸ ಆಯ್ತು, ನಿಮ್ಮ ಉದ್ಯೋಗ ಆಯ್ತು, ನಿಮ್ಮ ವ್ಯಾಪಾರ ಆಯ್ತು, ನಿಮ್ಮ ಮನೆ ಆಯ್ತು. ಮಾತಿನಲ್ಲಿ ಜಯವಿದ್ರು ಕೂಡ ಕೊನೆಗೆ ಒಂದು ಸ್ವಲ್ಪ ಏನೋ ಮನಸ್ಸಿಗೆ ಬೇಸರ ಆಗುತ್ತೆ. ಯಾರನ್ನು ನಿಂದಿಸಬೇಡಿ. ಮತ್ತೆ ತಾಯಿಯಿಂದ ನಿಮಗೆ ಒಂದು ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಏನಾದರೂ ಒಂದು ಪಾಸಿಟಿವ್ ಆಗುತ್ತೆ. ತಾಯಿಯ ಹಣ ಬರುವಂಥದ್ದು, ತಂದೆಯ ಹಣ ಬರುವಂಥದ್ದು, ಈ ಥರದ್ದು ಏನಾದರೂ ಹಣ ನಿಮಗೆ ಅಭಿವೃದ್ಧಿ ಆಗುತ್ತೆ, ಕಾರ್ಯಸಿದ್ಧಿ ಆಗುತ್ತೆ, ಸತ್ಕಾರಗಳು ನಿಮ್ಮ ಮನೆಯಲ್ಲಿ ನಡೆಯುವಂಥದ್ದು, ಶ್ರಮಕ್ಕೆ ತಕ್ಕಂತೆ ಲಾಭ ಸಿಗುವಂಥದ್ದು, ಮುಂದಿನ ಜೀವನಕ್ಕೆ ಅಂದರೆ ಸುಮಾರು ಒಂದು 6 ತಿಂಗಳು 1 ವರ್ಷಕ್ಕೂ ಬರುವಂತಹ ಒಂದು ಸಂಪಾದನೆಯನ್ನು ಈ ತಿಂಗಳಿಂದಲೇ ಪ್ರಾರಂಭ ಮಾಡೋದು. ಎಕ್ಸಾಂಪಲ್, ಒಂದು ರೈತರು ಬೆಳೆಯನ್ನು ಹಾಕೋದು, ಬೆಳೆ ಹಾಕಿದ ತಕ್ಷಣ ದಿನ ಬಂದ್ಬಿಡುತ್ತೆ, ಒಂದು 3 ತಿಂಗಳು 6 ತಿಂಗಳು ಆಗುತ್ತೆ. ಈ ಥರ ನಿಮಗೆ ಅಭಿವೃದ್ಧಿ ಆಗೋದು. ರೈತರಿಗಂತೂ ತುಂಬ ಚೆನ್ನಾಗಿದೆ. ಯಾರ್ಯಾರು ರೈತರು ಇರ್ತೀರಾ, ಹಸು ಸಾಗಣೆ ಮಾಡೋರು, ಮತ್ತೆ ಕೋಳಿ ಸಾಗಣೆ ಮಾಡೋರು, ಕುರಿ ಸಾಗಣೆ ಮಾಡೋರು, ಮೀನು ಸಾಗಣೆ ಮಾಡೋರು, ಈ ಥರ ಕ್ಯಾಟಲ್ ಫಾರ್ಮ್ ನಡೆಸುವಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಹಾಲಿನ ಉತ್ಪನ್ನದ ವ್ಯಾಪಾರ, ಐಸ್ ಕ್ರೀಮ್ಸು, ಈ ಥರದ್ದೆಲ್ಲ ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಈ ಯಾರ್ಯಾರು ಜ್ಯೂಸ್ ಅಂಗಡಿ, ಮತ್ತೆ ಹಣ್ಣು ಸಂಬಂಧಪಟ್ಟಂತ ವ್ಯಾಪಾರ, ತರಕಾರಿ ವ್ಯಾಪಾರ, ಈ ಥರದ್ದು ಹೂವಿನ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಮಧ್ಯವರ್ತಿಗಳಿಗೆ ಬಹಳ ಅಭಿವೃದ್ಧಿ ಈ ತಿಂಗಳು. ಮಧ್ಯವರ್ತಿ ಅಂದರೆ ಮೀಡಿಯೇಟರ್ಸ್ಗೆ ತುಂಬ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ. ಆಯ್ಕೆಯಲ್ಲಿ ಯಾವ ಆಯ್ಕೆಯನ್ನು ನೀವು ಮಾಡ್ತೀರೋ ಆಯ್ಕೆ ನಿಮಗೆ ಸಕ್ಸಸ್ ಅನ್ನ ಕೊಡುತ್ತೆ. ಯಾವುದೇ ತರದ ಮುಂದಿಟ್ಟಂತ ಕೆಲಸಕ್ಕೆ ಹಿಂದಕ್ಕೆ ತಗೊಳಕ್ ಹೋಗ್ಬೇಡಿ. ಸಾಧ್ಯವಾದಷ್ಟು ದೇವರಲ್ಲಿ ಹೆಚ್ಚಿನ ನಂಬಿಕೆ, ಭಕ್ತಿ, ದರ್ಶನ ಇವೆಲ್ಲವೂ ನಿಮಗೆ ಹೆಚ್ಚು ಇರಲಿ. ಮತ್ತೆ ಈ ಕೋರ್ಟು ಕಚೇರಿ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಅದೆಲ್ಲ ದೂರವಾಗುತ್ತೆ. ಆದಷ್ಟು ನಿಮಗೆ ಅನುಕೂಲ ಪ್ರಾಪ್ತಿ ಆಗುವಂಥದ್ದು. ಜೊತೆಗೆ ಮಂಕು ಬುದ್ಧಿ ಜಾಸ್ತಿ ಆಗುತ್ತೆ, ಒಂಥರ ಲೇಸಿನೆಸ್ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ನೀವು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇನ್ನೊಬ್ಬರ ಸಹಾಯ ನೀವು ತಗೊಳ್ಬಹುದು. ವಿವಾಹ ಸಂಬಂಧಪಟ್ಟಂತ ವಿಚಾರ, ಶುಭ ಕಾರ್ಯ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ, ಸ್ವಲ್ಪ ತೊಂದರೆಗಳು ಬರುವಂಥದ್ದು. ಮತ್ತೆ ಹೆಂಡತಿ ಕಡೆ ಅಂದ್ರೆ ಹೆಂಡತಿ ತಂದೆ ತಾಯಿ ಅಥವಾ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮಂದ್ರು ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಸ್ವಲ್ಪ ಭಯ ಆಗುವಂತ ಅಥವಾ ಬೇಸರ ಆಗುವಂತ ಸಾಧ್ಯತೆಗಳು. ಹೆಣ್ಣು ಮಕ್ಕಳಿಗೆ ಅಂದ್ರೆ ಪತ್ನಿಯರಿಗೆ ಗಂಡನ ಸಂಬಂಧಪಟ್ಟಂತವರಿಂದ ಸ್ವಲ್ಪ ಬೇಸರ ಆಗುವಂತ ಸಾಧ್ಯತೆ, ಸಣ್ಣ ಪುಟ್ಟ ಕಲಹಗಳು, ವ್ಯಾಜ್ಯಗಳು ಇದೆಲ್ಲ ಬರಬಹುದಾದಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸ್ನೇಹಿತರಿಂದ ನಿಮ್ಗೆ ಹೆಚ್ಚು ಸಹಾಯ ಸಿಗುತ್ತೆ, ಅದಂತೂ ಕನ್ಫರ್ಮ್ ಆಗುತ್ತೆ. ಈ ತಿಂಗಳು ಸ್ವಲ್ಪ ಹಣದ ಇನ್ವೆಸ್ಟ್ಮೆಂಟ್ಸ್ ನ ಹೆಚ್ಚು ಮಾಡ್ತೀರಾ, ಖಂಡಿತವಾಗ್ಲೂ ನಿಮ್ಗೆ ಅದು ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಬಾಲ್ಯದಿಂದ ನಿಮ್ಗೆ ಏನೇನು ನೆಗೆಟಿವ್ಸ್ ಇದೆಯೋ ಅದೆಲ್ಲ ತಿಳ್ಕೊಂಡು ಈ ತಿಂಗಳು ಅದನ್ನ ಪಾಸಿಟಿವ್ ಮಾಡ್ಕೊಳ್ಳೋಕೆ ಹೋಗ್ತೀರಾ. ಮತ್ತೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಎಚ್ಚರವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದ್ರೆ ವಾಹನ ಓಡಿಸ್ಬೇಕಾದ್ರೆ ಮಾತ್ರ ಎಚ್ಚರವಾಗಿರಿ. ವಸ್ತ್ರಾಭರಣ, ಆಭರಣಗಳನ್ನು ಕೊಳ್ಳುವಂಥದ್ದು, ವಾಹನ ಯೋಗ, ಮತ್ತೆ ಮಿತ್ರರ ಆಗಮನ, ಗುಪ್ತ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ನೀವೇನು ಮಾಡ್ತಾ ಇದ್ದೀರೋ ಬಿಸ್ನೆಸ್ ಅನ್ನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಯಾರ ಕಣ್ಣು ನಿಮ್ಮ ಮೇಲೆ ಬೀಳದೇ ಇದ್ದಂಗೆ ಎಲೆ ಮೇಲೆ ಕಾಯಿ ತರ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಹಿತ ನುಡಿ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ಮಾತು ವ್ಯಾಲ್ಯೂಸ್ ಜಾಸ್ತಿ. ಈ ತಿಂಗಳು ನಿಮಗೆ ಶುಕ್ರ ಚೆನ್ನಾಗಿರೋದ್ರಿಂದ ಅದೃಷ್ಟ ತುಂಬಾ ಚೆನ್ನಾಗಿದೆ. ಆ ಅದೃಷ್ಟವನ್ನ ಖಂಡಿತ ಉಪಯೋಗಿಸ್ಕೊಳ್ಳಿ. ಆತ್ಮೀಯರು ನಿಮಗೆ ಹೆಚ್ಚಿನ ಸಹಕಾರ ಮಾಡ್ತಾರೆ. ಜೊತೆಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಆದಾಯ ಸಿಗುತ್ತೆ. ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಮತ್ತೆ ಸಣ್ಣ ಪುಟ್ಟ ಏಟ್ ಆಗುವಂತ ಸಾಧ್ಯತೆ ನಾನು ಆಗ್ಲೇ ಹೇಳಿದ್ನಲ್ಲ, ವಾಹನ ಚಲಿಸದೆ ಮಾಡ್ಕೊಳ್ಳೋದು ಹುಷಾರು, ಕಾಲ್ ಏಟ್ ಮಾಡ್ಕೊಳ್ಳೋದು, ಕೈ ಏಟ್ ಮಾಡ್ಕೊಳ್ಳೋದು, ಈ ತರದ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳು ದೂರವಾಗುತ್ತೆ. ತಂದೆ ತಾಯಿ ಜೊತೆ ವ್ಯಾಜ್ಯ, ಹೆಂಡತಿ ಗಂಡ ವ್ಯಾಜ್ಯ ಇದೆಲ್ಲ ಸ್ವಲ್ಪ ದೂರವಾಗುತ್ತೆ. ಬೇಗ ಬೇಗ ನಿಮ್ಮ ಕೆಲಸಗಳೆಲ್ಲ ಕಂಪ್ಲೀಟ್ ಆಗುತ್ತೆ. ಸ್ವಲ್ಪ ಆತ್ಮಗೌರವ ನಿಮಗೆ ಹೆಚ್ಚಾಗುತ್ತೆ. ಜೊತೆಗೆ ಬಂಡವಾಳ ಹೂಡಿಕೆಗೆ ಈ ತಿಂಗಳು ಅತ್ಯಂತ ಶುಭ ಫಲ. ವೃತ್ತಿ ವಿಚಾರಕ್ಕೆ ಬಂದಾಗ ನಿಮಗೆ ಒಂದು ಸ್ವಲ್ಪ ಉದ್ಯೋಗದಲ್ಲಿ ತೊಂದರೆಗಳು, ಸಮಸ್ಯೆಗಳಾಗುವಂಥದ್ದು. ರಾಜಕೀಯ ವ್ಯವಹಾರದಲ್ಲೂ ಕೂಡ ನಿಮಗೆ ತೊಂದರೆ ಆಗುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಈ ತಿಂಗಳು ಅನಾನುಕೂಲನೇ ಪ್ರಾಪ್ತಿಯಾಗುತ್ತೆ ಹೊರತು ಅನುಕೂಲ ಪ್ರಾಪ್ತಿಯಾಗೋದು ಯಾವುದು ಕಾಣ್ತಾ ಇಲ್ಲ. ಮತ್ತೆ ಈ ತರಕಾರಿ, ಈರುಳ್ಳಿ, ಮೂಲಂಗಿ ಈ ಥರದ್ದು ಬೆಳೆಯುವಂಥ ರೈತರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಗದು ವ್ಯಾಪಾರದಲ್ಲಿ ನಿಮಗೆ ಅನುಕೂಲ ಜಾಸ್ತಿ ಆಗುತ್ತೆ. ಮತ್ತೆ ತೆಂಗಿನಕಾಯಿ, ಬಟ್ಟೆಗಳು, ಬಣ್ಣ, ವೈದ್ಯಕೀಯ ಸಲಕರಣೆಗಳು, ಬೆಂಕಿಯಿಂದ ಉತ್ಪಾದನೆ ಆಗುವಂತಹ ವಸ್ತುಗಳು, ಮತ್ತೆ ವಾಹನ ಚಾಲಕರು ಇವರಿಗೆಲ್ಲ ತುಂಬಾ ಚೆನ್ನಾಗಿ ಬೆಳವಣಿಗೆ ಅಭಿವೃದ್ಧಿ ಆಗುತ್ತೆ. ಯಾವುದಕ್ಕೂ ಸ್ವಲ್ಪ 14ನೇ ತಾರೀಕುವರೆಗೂ ಹುಷಾರಾಗಿರಿ. 14ನೇ ತಾರೀಕುವರೆಗೂ 12ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದ ಸ್ವಲ್ಪ ಅಪವಾದಗಳು, ಅಪನಿಂದನೆಗಳು ಬರ್ಬೋದು. ಅದಾದ್ಮೇಲೆ ನಿಮ್ಗೆ ಏನು ತೊಂದರೆ ಏನಿಲ್ಲ. ಸಾಧ್ಯವಾದಷ್ಟು ಸೂರ್ಯನಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನು ಹೆಚ್ಚು ಕೇಳುವಂಥದ್ದು,
ಪ್ರಾರ್ಥನೆ ಮಾಡುವಂಥದ್ದು. ನೀವೇನು ಎಷ್ಟು ಮಾಡಬೇಕು ನೋಡಿ ಮೀನರಾಶಿಯವರು, ಸೂರ್ಯನನ್ನ ಪ್ರಾರ್ಥನೆ ಮಾಡಬೇಕು 14ನೇ ತಾರೀಕುವರೆಗೂ, ಇಡೀ ತಿಂಗಳು ಪೂರ್ತಿ ಗುರು ಪ್ರಾರ್ಥನೆಗಳನ್ನು ಮಾಡಬೇಕು, ಗುರು ಮಂತ್ರಗಳನ್ನು ಕೇಳಬೇಕು, ಜನ್ಮ ಶನಿರೋದ್ರಿಂದ ಶನೀಶ್ವರನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು. ಎಷ್ಟೆಷ್ಟು ಸಮಸ್ಯೆಗಳು ಭಗವಂತ ಕೊಡ್ತಾನೋ ಅಷ್ಟಷ್ಟು ಪರಿಹಾರಗಳನ್ನು ಕೊಡ್ತಾನೆ. ನೀವೊಂಥರ ಬಂಡೆಕಲ್ಲಿದ್ದಂಗೆ. ಒಬ್ಬ ವಿಶ್ವಕರ್ಮ ಆಚಾರ್ಯ ಏನ್ ಮಾಡ್ತಾರೆ, ಬಂಡೆಕಲ್ಲನ್ನ ಉಳ್ಳಿ ಸುತ್ತಿಲು ಹೊಡೆದು ಒಂದು ವಿಗ್ರಹ ಹೆಂಗ್ ತಯಾರು ಮಾಡ್ತಾರೋ, ಮಾರ್ಚ್ ತಿಂಗಳಲ್ಲಿ ನೀವು ಬಂಡೆಯಿಂದ ವಿಗ್ರಹ ಹಾಕ್ತೀರಾ ಅಂದ್ರೆ ನಿಮಗೆ ಉತ್ತಮವಾದ ಕಾರ್ಯ ಸಾಧನೆ ಅಭಿವೃದ್ಧಿ ಇದೆ. ಜೊತೆಗೆ ಸಪೋರ್ಟ್ ಅನ್ನೋದು ಬೇಕು. ತಿಳ್ಕೊಳ್ಳಿ, ನಿಮ್ಮೊಬ್ಬರಿಂದ ಏನೋ ಮಾಡೋಕ್ಕಾಗಲ್ಲ, ಯಾರ್ದಾದ್ರು ಸಪೋರ್ಟ್ ತಗೊಳ್ಳಿ. ಸಪೋರ್ಟ್ ತಗೊಂಡು ನೀವು ಒಬ್ಬರೇ ಸಾಧನೆ ಮಾಡಿ, ಖಂಡಿತ ಸಕ್ಸಸ್ ಆಗ್ತೀರಾ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಎಚ್ಚರಿಕೆ, ಒಂದು ಅಪಘಾತದಲ್ಲಿ, ಇನ್ನೊಂದು ಉದ್ಯೋಗದಲ್ಲಿ ಸಾಧ್ಯವಾದಷ್ಟು ಅದನ್ನ ನೆಗ್ಲಿಜೆನ್ಸಿ ಮಾಡಬೇಡಿ. ಧೈರ್ಯವಾಗಿರಿ, ಭಗವಂತನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಕ್ಕೇ ಸಿಗುತ್ತೆ. ಅದಕ್ಕೋಸ್ಕರ ನೀವು ಜೂನ್ 2ನೇ ತಾರೀಕು ಮಾಡ್ಕೋಬೇಕು. ಎಲ್ಲೂ ನಿಮ್ಗೆ ಅನುಕೂಲ ಆಗ್ಲಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ನೀವು 8431384001 ಅಂತ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತ ನಿಮಗೆ ಆ ಮಾಹಿತಿ ಎಲ್ಲ ಕೊಡ್ತಾರೆ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲೇ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ ಶನೈಶ್ಚರ ಹೋಮ ಕೂಡ ಆಗುತ್ತೆ ಶನೀಶ್ವರ ಭಗವಂತನಿಗೆ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧು ಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ, ವಿಶೇಷವಾದಂತ ಮಹಾಲಕ್ಷ್ಮಿ ಹೋಮ ಆಗ್ತಾ ಇದೆ. ಇಷ್ಟು ಹೋಮನು ನಾವು ಪಾರ್ಟಿಸಿಪೇಟ್ ಮಾಡಬೇಕು. ನೀವು ಅಂದ್ರೆ ಈ ಹೋಮಕ್ಕೆ ಕೇವಲ 1,000 ಜನಕ್ಕೆ ಮಾತ್ರ ಅವಕಾಶ, ಅದಕ್ಕಿಂತ ಹೆಚ್ಚಿಲ್ಲ. ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ 1,001 ರೂಪಾಯಿ ಒಬ್ಬರಿಗೆ ನಾವು ಫೀಸನ್ನು ಇಟ್ಟಿದ್ದೀವಿ. ಕರುಂಗಲಿ ಮಾಲಾ ಅನ್ನುವಂಥ ಒಂದು ಮಾಲೆಯನ್ನ ಪೂಜೆನಿಟ್ಟು ಪೂಜೆ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಪ್ರಸಾದ ಬರುತ್ತೆ. ಒಂದೊಂದು ಸಂಕಲ್ಪಕ್ಕೂ ಒಂದೊಂದು ಕೊರಿಯರ್ ಬರುವಂಥದ್ದು, ಒಂದು ಕರುಂಗಲಿ ಮಾಲೆ ಬರುವಂಥದ್ದು. ಈ ವಿಡಿಯೋ ನೀವು ನೋಡ್ತಾ ಇದ್ರೆ ಈ ಸಂದರ್ಭಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ಪೂಜೆಗೆ ದುಡ್ಡು ಕೊಟ್ಟವ್ರು ಮಾತ್ರ ಬರಬೇಕು ಅಂತಿಲ್ಲ, ನೀವು ಯಾರಾದರೂ ಬರ್ಬೋದು. ನೀವು ಲೊಕೇಶನ್ನು ಫಸ್ಟ್ ಕಮೆಂಟಲ್ಲೇ ಪಿನ್ ಆಗಿರುತ್ತೆ. ನಿಮ್ಮ ಬಂಧುಗಳು, ಇಷ್ಟ ಮಿತ್ರರು, ಮನೆ ಪಕ್ಕದವರು, ನಿಮ್ಮ ಮನೆಯಲ್ಲಿ ಕುಟುಂಬ ಸಮೇತವಾಗಿ ಬಂದು ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಆದರೆ ಕರುಂಗಲಿ ಮಾಲೆ ಬೇಕು ಅಂದರೆ ನೀವು ಖಂಡಿತ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೋಬೇಕು. ಹೋದ್ಸಲ ತುಂಬ ರಿಜಿಸ್ಟ್ರೇಷನ್ ಆಗೋಗಿ ಸುಮಾರು ಒಂದು 20-25 ಜನಕ್ಕೆ ನಾವು ಪ್ರಸಾದ ಕಳ್ಸೋಕ್ಕಾಗಿಲ್ಲ. ಈ ಸಲ ಆ ಥರ ಮಾಡ್ಕೊಳ್ಳಲ್ಲ, ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರೋದ್ರಿಂದ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಗುರುಗಳ ಆಶೀರ್ವಾದದಿಂದ ನಿಮಗೆ ಖಂಡಿತವಾಗ್ಲೂ ಗುರುಬಲ ಹೋದ್ರೂ ಕೂಡ ಗುರುಬಲ ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಮೀನರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿಂದ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.